ಖ್ಯಾತ ಕರ್ನಾಟಕ ವೃತ್ತದಲ್ಲಿ ಮೂರನೇದಾಗಿ ಶಾರ್ದೂಲ ವಿಕ್ರೀಡಿತ ವೃತ್ತ. ಇದು 19 ಅಕ್ಷರಗಳು ಇರುತ್ತವೆ. ಇದರ ಪ್ರತಿ ಸಾಲಿನಲ್ಲಿ 19 ಅಕ್ಷರಗಳಿರುತ್ತವೆ. ಪ್ರತಿ ಸಾಲಿನಲ್ಲಿ ಮಗಣ, ಸಗಣ, ಜಗಣ, ಸಗಣ, ತಗಣ, ತಗಣಗಳು ಬಂದು ಕೊನೆಯಲ್ಲಿ ಒಂದು ಗುರು ಉಳಿಯುತ್ತದೆ. ಕೊನೆಯಲ್ಲಿ ಒಂದು ಗುರು ಮಾತ್ರ ಉಳಿಯುತ್ತದೆ. ಯಾವುದಕ್ಕೆ? ಶಾರ್ದೂಲ ವಿಕ್ರೀಡಿತಕ್ಕೆ. ಇದರ ಸೂತ್ರ ಹೀಗಿದೆ: ಕಣ್ಗೊಪ್ಪಲ್ ಮಸಜಂ ಸತತಗಮುಮ ಶಾರ್ದೂಲ ವಿಕ್ರೀಡಿತಂ. ಕಣ್ಗೊಪ್ಪಲ್ ಮಸಜಂ ಸತತಗಮುಮ ಶಾರ್ದೂಲ ವಿಕ್ರೀಡಿತಂ. ಇದಕ್ಕೂ ಲಘು ಗುರು ಸಹ ಆಗಲಾಗಿದೆ. ಇಲ್ಲಿ ಉದಾಹರಣೆ ಹೀಗಿದೆ: ಮಗಣ, ಸಗಣ, ಜಗಣ, ಸಗಣ, ತಗಣ, ತಗಣ ಮತ್ತು ಕೊನೆಗೊಂದು ಗುರು ಬರುತ್ತದೆ. ಒಟ್ಟು ಇವು 4 ಸಾಲಿನ ಪದ್ಯವಾಗಿರುತ್ತದೆ. ಹೀಗೆ ನೀವು ಲಘು ಗುರು ಹಾಕಿ ಅಕ್ಷರಗಳ ಗಣವನ್ನು ವಿಂಗಡಣೆ ಮಾಡಬೇಕು. ನಂತರ 4ನೇದು ಮತ್ತೆ ಭ ವಿಕ್ರೀಡಿತ. ಇದು 20 ಅಕ್ಷರಗಳು ಇರುತ್ತವೆ. ಇದರ ಪ್ರತಿ ಸಾಲಿನಲ್ಲಿ 20 ಅಕ್ಷರಗಳಿರುತ್ತವೆ. ಇದರ ಪ್ರತಿ ಸಾಲಿನಲ್ಲಿ ಸಗಣ, ಬಗಣ, ರಗಣ, ನಗಣ, ಮಗಣ, ಯಗಣಗಳು ಬಂದು ಕೊನೆಯಲ್ಲಿ ಒಂದು ಲಘು, ಒಂದು ಗುರು ಉಳಿಯುತ್ತದೆ. ಇಲ್ಲಿ ಲಕ್ಷಣ ಹೀಗಿದೆ: ಮತ್ತೆ ಬ ವಿಕ್ರೀಡಿತ ಒಂದು ಲಕ್ಷಣ. ಸಬರಂ ನಂ ಮಯ ಲಂಗಮಂ ಬಗಿಗೊಳ್ಳಲ್ ಮತ್ತೆ ಭವ ವಿಕ್ರೀಡಿತಂ. ಹೀಗೆ ಸೂತ್ರ. ಇದು ಬಹಳ ನೀವು ಮಾಡಿಕೊಳ್ಳಬೇಕು. ನಂತರ ಉದಾಹರಣೆ ನೋಡಿ: ಸಗಣ ಮಾಡಬೇಕು, ಭಗಣ, ರಗಣ, ನಗಣ, ಮಗಣ, ಯಗಣ. ಕೊನೆಗೆ ಒಂದು ಲಘು ಮತ್ತು ಒಂದು ಗುರು ಬರುತ್ತದೆ. ಆದ್ದರಿಂದ ಇದನ್ನು ಮತ್ತೆ ಭ ವಿಕ್ರೀಡಿತ ಎಂದು ಕರೆಯಲಾಗಿದೆ. ಈ ಒಂದು ಶಾರ್ದೂಲ ವಿಕ್ರೀಡಿತ ಮತ್ತೆ ಭವ ವಿಕ್ರೀಡಿತ ಬಗ್ಗೆ ಅಭ್ಯಾಸ ಮಾಡಿದ್ದೇವೆ. ಇದರಲ್ಲಿ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಒಂದು ಚಾನಲ್ ಮೊದಲಾಗಿ ವೀಕ್ಷಣೆ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.